ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ವಿಡಿಯೋನ ನಿನ್ನೆನೇ ಮಾಡಿದ್ದೆ ನಾನು. ಬನ್ನಿ ಏನೇನು ಮಾಡಿದ್ದೀನಿ ಅಂತ ಇವತ್ತು ತೋರಿಸ್ತೀನಿ. ಗೈಸ್, ನಾನು ಇವಾಗ ವೆಲ್ಡಿಂಗ್ ಶಾಪ್ ಹತ್ರ ಬಂದಿದ್ದೀನಿ. ಈ ವೆಲ್ಡಿಂಗ್ ಶಾಪ್ ನಮ್ಮದು ಕಂಪನಿ ಇದೆ ಅಲ್ಲ, ನಾನು ಹೋಗ್ತಾ ಇರುವಂಥ ಕಂಪನಿ. ಅಲ್ಲಿ ಇವರು ವೆಂಡರ್, ಅಂದರೆ ನಮ್ಮ ಕಂಪನಿದ ಪಾರ್ಟ್ಸ್ ಏನಾದರೂ ಇದ್ದರೆ ಫಿಕ್ಚರ್ಸ್ಗಳು ಇವರೇ ಮಾಡಿಕೊಡ್ತಾರೆ. ಸೊ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ವಿ, ಇವರ ಶಾಪ್ ಹತ್ರ ಬನ್ನಿ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಇಲ್ಲಿ ಬಂದಿದ್ದೀನಿ ಇವಾಗ. ಓಕೆ, ಸೊ ಗಾಡಿಯನ್ನು ರೆಡಿ ಮಾಡ್ತಾ ಇದ್ದಾರೆ, ನೋಡ್ಬೋದು ನೀವು ಅಲ್ಲಿ ನೋಡಿ, ಅಲ್ಲಿದೆ ಗಾಡಿ. ಓಕೆ, ಆರಾಮ ಇವ ಯಾರೇ ನೋಡ, ಇಲ್ಲಿ ನೋಡು ನೋಡು, ತಿಂತೀಯ ಕಚ್ತೀಯ ಕಬಾಬ್ ವಾಸನೆ ಇದೆ ಕೈಗೆ, ಕಚ್ಚಬೇಡ ಅಷ್ಟೇ. इसको एक प्लान करेगा अभी. वो जो टॉप रैक नीचे है ना, वहाँ से वो एक पट्टी आया है ना, उसका अलग 4 पट्टी लगाएंगे. ಗೈಸ್, ನಾನು ಇವಾಗ ಒಂದು ಎಕ್ಸ್ಟ್ರಾ ಪಟ್ಟಿಯನ್ನು ಹಾಕಿಸ್ತಿದ್ದೇನೆ. ಇಲ್ಲಿ ಮೇಲ್ಗಡೆ ಏನಿದೆ ಅಲ್ಲ, ಇದು ಅದ್ರ ಥರ ಈ ಸೈಡ್ ಕೆಳಗಡೆ ಒಂದು ಬರುತ್ತೆ. ಇದು ಸಪೋರ್ಟಿಗೆ ಇರಲಿ ಅಂತ, ಯಾಕಂದರೆ 2ನೇ ಸಲ ಈಗ ಟಾಪ್ ರಾಕ್ ಕಟ್ಟಾಗಿರೋದು. A few moments later. ಗೈಸ್, ಇದು ಇದೆ ಅಲ್ಲ, ಇದು ಒಂದು ಸ್ವಲ್ಪ ಗ್ಯಾಪ್ ಕಮ್ಮಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ. ಇಲ್ಲಾಂದರೆ ಅದು ಮೇಲೆ ಕೆಳಗೆ ಹಿಂಗೆ ಅಲ್ಲಾಡ್ತಾ ಇರುತ್ತೆ. किधर जाते हैं ना पहाड़ों में, वो नीचे नीचे आ जाता है पूरा. हर एक फोटो में देखा होगा शायद आपने. ಗೈಸ್ ನೋಡಿ, ನಮ್ಮ ಜೊತೆ ಆನಂದ್ ಭಯ್ಯ ಬಂದಿದ್ದಾರೆ, ಲವರ್ ಬಾಯ್. ಭಯ್ಯ आपका नाम क्या? सूरज. ನೋಡಿ ಗೈಸ್, ಮಾಸ್ಕ್ ಹಾಕ್ಕೊಂಡೇ ಕೆಲಸ ಮಾಡ್ತಾರೆ ಅವರು. ಗೈಸ್ ನೋಡಿ ಗೈಸ್, ಇಲ್ಲೊಂದು ವೆಲ್ಡಿಂಗು, ಇಲ್ಲಿ ವೆಲ್ಡಿಂಗು, ಇಲ್ಲಿ ವೆಲ್ಡಿಂಗು, ಇಲ್ಲಿ ವೆಲ್ಡಿಂಗು, ಆಮೇಲೆ ಇಲ್ಲಿ ವೆಲ್ಡಿಂಗು, ಇಲ್ಲಿ ನೋಡಿ ಇಲ್ಲಿ ವೆಲ್ಡಿಂಗು, ಆಮೇಲೆ ಇಲ್ಲೊಂದು ವೆಲ್ಡಿಂಗ್ ಹಾಕಿದ್ದಾರೆ, ಆಮೇಲೆ ಇಲ್ಲೂ ಒಂದು ವೆಲ್ಡ್ ಮಾಡಿದ್ದಾರೆ, ಇಲ್ಲೂ ವೆಲ್ಡ್ ಮಾಡಿದ್ದಾರೆ. ಓಕೆ, 1 2 3 4 5 6 7 8 9 ಕಡೆ ವೆಲ್ಡ್ ಹಾಕಿದ್ದಾರೆ ಗೈಸ್. ಅಂದರೆ ಇದು ಈಗ ಇಲ್ಲಿ ಒಂದು 50 kg ಬಾಕ್ಸ್ ಬಂದಿದ್ದಾರೆ ಅಂದರೆ, ಇದು ಕೆಳಗಡೆ ಹಿಂಗೆ ಲೋಡ್ ಬರಬಾರ್ದಂತ ಒಂದು ಎಕ್ಸ್ಟ್ರಾ 2 ಪಟ್ಟಿಯನ್ನು ಹಾಕಿದ್ದೀನಿ. ಇದು ಒಂದು ಪಟ್ಟಿ ಮತ್ತು ಇದು ಒಂದು ಪಟ್ಟಿಯನ್ನು ಹಾಕಿದ್ದೀನಿ ಇಲ್ಲಿ. ಓಕೆ, ಸೊ ಏನಾಗುತ್ತೆ ಅಂತ ನೋಡೋಣ ಆಮೇಲೆ. ನೆಕ್ಸ್ಟ್ ರೈಡಿಗೆ ಹೋದಾಗಲೇ ಗೊತ್ತಾಗುತ್ತೆ ಈಗ ಹೆಂಗಿರುತ್ತೆ ಅಂತ, ಈಗ ಹೇಳಲಿಕ್ಕೆ ಆಗಲ್ಲ. ಸೊ ಇವರೇ ಅಣ್ಣವರು. ಭಯ್ಯ ಥ್ಯಾಂಕ್ ಯು. ಗೈಸ್ ನಾಚ್ಕೋತಾನೆ ಗೈಸ್ ಇವನು, ಯಾಕಂತ ಗೊತ್ತಿಲ್ಲ ನೋಡಿ. ಸೊ ಇದು ಶಾಪ್ ಅವ್ರದ್ದು. One eternity later. ನಮ್ಮ ಚಿನ್ನು ನೋಡಿ ಗೈಸ್, ಚಿನ್ನು 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 ಪಿಲ್ಲಿ, ಆರಾಮ ಹೇಗಿದೀಯಾ? ಕಚ್ತೀಯಾ? ಕಚ್ಚಿದ್ರೆ ಬಡಿತೀನಿ ನಿಂಗೆ. ನೋಡಿ ಬಾಲ ಅಲ್ಲಾಡ್ತಾನೆ ನೋಡಿ. ಭಾರಿ ಇದು ಬಿಡು ನೀನು, ಭಾರಿ ಇದು ಬಿಡು. ಸೊ ಟಾಪ್ ರ್ಯಾಕ್ ನೋಡೋಕ್ಕಿಂತ ಮುಂಚೆ ನೀವು ನಂಬರ್ ಪ್ಲೇಟ್ ನೋಡಿಬಿಡಿ. ಇಲ್ಲಿ ನೋಡಿ, ಈ ನಂಬರ್ ಪ್ಲೇಟಿಗೆ ಇದು ಈ ಏನಿದೆ ಕ್ಲ್ಯಾಂಪು, ಈ ಕ್ಲ್ಯಾಂಪ್ ಇಲ್ಲಿತ್ತು ನೋಡಿ, ಇಲ್ಲಿತ್ತು ಇಲ್ಲಿ. ಓಕೆ, ಸೊ ನಾನು ಇದನ್ನು ಇಲ್ಲಿಂದ ಕಟ್ ಮಾಡಿಕೊಂಡು ಇಲ್ಲಿ ವೆಲ್ಡ್ ಮಾಡಿಸಿದ್ದೀನಿ. ಯಾಕಂದರೆ ಇಲ್ಲಿ ಇಲ್ಲ ಅಂದರೆ ಇಲ್ಲಿ ಗ್ಯಾಪ್ ಬಂದುಬಿಡುತ್ತೆ ಈ ಮಿಡಲಲ್ಲಿ. ಈಗೇನು ಗ್ಯಾಪ್ ಇಲ್ಲ ನೋಡಿ, ಫ್ರಂಟ್ ಮಡ್ಗಡ್ ಕಡೆಯಿಂದ ಮೇಲ್ಗಡೆ ಏನು ಇಲ್ಲ ನೋಡಿ, ಅಲ್ಲಾಡೋದೇ ಇಲ್ಲ ಏನು. ಇಲ್ಲಿ ಗ್ಯಾಪ್ ಬರ್ತದೆ. ಮುಂಚೆ ಎಲ್ಲ ನೀವು ನೋಡಿರಬೇಕು ಫೋಟೋದಲ್ಲೆಲ್ಲ, ಅದು ಡೌನ್ ಹಿಂಗೆ ಬೀಳ್ತಾ ಇತ್ತು ಇಲ್ಲಿ ತನಕ ಬಂದು. ಇವಾಗ ನೋಡಿ, ಇವಾಗ ಏನು ಅಲ್ಲಾಡೋದೇ ಇಲ್ಲ. ಇಲ್ಲಿ ನೋಡಿ, ಏನೂ ಕೂಡ ಅಲ್ಲಾಡೋದಿಲ್ಲ ಈ ಥರ. ಬಟ್ ಇದು ಒಂದು ಸ್ವಲ್ಪ ಕಟ್ ಮಾಡಬೇಕಿತ್ತು, ನೆನಪಿಲ್ಲ, ಹಾಗೆ ತೊಗೊಂಡು ಬಂದುಬಿಟ್ಟೆ. ಆಮೇಲೆ ಹಿಂದ್ಗಡೆ ಬಂದರೆ ಇಲ್ಲಿ ನೋಡಿ, ಇದು ಟಾಪ್ ರ್ಯಾಕು. ಆ್ಯಕ್ಚುಲಿ ಇಲ್ಲಿಂದ ಕಟ್ಟಾಗಿತ್ತು, ಇಲ್ಲಿ ಮತ್ತು ಈ ಸೈಡ್ ಲಾಸ್ಟ್ ಎಲ್ಲ ವಿಡಿಯೋದಲ್ಲೆಲ್ಲ ನೋಡಿರ್ಬೇಕು ನೀವು ರೈಡಿಂಗಿಗೆ ಹೋದಾಗ. ಆಮೇಲೆ ನಾನೇನು ಮಾಡಿದೆ, ಇದು ಇಲ್ಲ ಅಲ್ಲ, ಆಮೇಲೆ ಇದು ಕೂಡ ಇಲ್ಲಿಂದ ಕಟ್ಟಾಗಿ ಹೋಗಿತ್ತು. ಇದು ಎಲ್ಲೋ ಬಿದ್ದು ಹೋಯಿತು, ಎಲ್ಲಿದೆ ಅಂತಲೇ ಗೊತ್ತಿಲ್ಲ ನನಗೆ. ಸೊ ಇಲ್ಲೂ ಕಟ್ಟಾಗಿತ್ತು. ಓಕೆ, ಸೊ ಆಮೇಲೆ ನಾನು ಈ ರಾಡನ್ನು ಹಾಕಿದ್ದೆ.
ಸೊ ಅವನೇನಂದ, ಈಗ ಈ ರಾಡು ಇರಲಿ, ಸ್ವಲ್ಪ ಸ್ಟ್ರೆಂತ್ ಸಿಗುತ್ತೆ ಅಂತ ಹೇಳ್ದ. ಸೊ ಈ ಟಾಪ್ ಪ್ಲೇಟು ಸುಮಾರು ಒಂದು 2-3 ತಿಂಗಳಿಂದ ನಮ್ಮ ಕಂಪ್ನಿಯಲ್ಲೇ ಬಿದ್ದಿತ್ತು. ಸೊ ಇವಾಗ ತೊಗೊಂಡು ಬಂದಿದ್ದೀನಿ, ಮತ್ತು ಫಿಟ್ಟು ಮಾಡಿಸಿದ್ದೀನಿ ನೋಡಿ. ಇಲ್ಲೊಂದು ವೇಲ್ಡು, ಈ ಸೈಡ್ ಒಂದು ವೇಲ್ಡು, ಇದರಲ್ಲೇ ಜಾಸ್ತಿ ಸಪೋರ್ಟ್ ಇರುತ್ತೆ ನಿಮ್ಮದು. ಆಮೇಲೆ ಇದಕ್ಕೆ ಇಲ್ಲೊಂದು ರಾಡ್ ಬರುತ್ತೆ ಸಪೋರ್ಟಿಗೆ, ಇಲ್ಲಿಂದ ಇದ್ರ ಮೇಲೆ ವೇಟ್ ಬೀಳುತ್ತೆ. ಈ ವೇಟು ಇಲ್ಲಿ ಬೀಳುತ್ತೆ, ಇಲ್ಲಿ ಪೆಡಲ್ ಹತ್ರ ಇಲ್ಲೊಂದು ಇದು ಕೊಡ್ತಾರೆ ಬೋಲ್ಟ್ ಥರ, ಅದರ ಮೇಲೆ ಬರುತ್ತೆ. ಈ ಸೈಡು ಸೇಮ್ ಅದೇ ರೀತಿ ನೋಡಿ, ಸೈಡು ಸೇಮ್ ಅದೇ ರೀತಿ. ಬಟ್ ಇಲ್ಲಿ ಎಕ್ಸ್ಟ್ರಾ ಏನು ಮಾಡಿಸಿದ್ದೀನಿ ಅಂದರೆ ನಾನು, ಇಲ್ಲಿ ನೋಡಿ, ಇದು ಏನು ಕಾಣಿಸುತ್ತಲ್ಲ ನಿಮಗೆ, ಇದು ಒಂದು ಎಕ್ಸ್ಟ್ರಾ ಫಿಟ್ ಮಾಡಿಸಿರೋದು ಇದು. ಓಕೆ, ಇಲ್ಲೊಂದು, ಆಮೇಲೆ ಇಲ್ಲೊಂದು. ಬಟ್ ಅದು ವೆಲ್ಡ್ ಸರಿಯಾಗಿ ಮಾಡಿಲ್ಲ ಅವನು. ಎಲ್ಲ ಸ್ಪೆಟ್ರಸ್ ಎಲ್ಲ ಹಾಗೆ ಬಂದುಬಿಟ್ಟಿದೆ ನೋಡಿ, ಅಲ್ಲಿ ನೋಡಿ, ಎಲ್ಲ ಸ್ಪೆಟ್ರಸ್ ಎಲ್ಲ ಹಾಗೆ ಬಂದುಬಿಟ್ಟಿದೆ. ಕೈ ಗಲೀಜಾಯಿತು ಗೈಸ್. ಓಕೆ, ಈ ಪ್ಲೇಟ್ ಒಂದು ಎಕ್ಸ್ಟ್ರಾ ಹಾಕ್ಸಿದ್ದೀನಿ. ಇದು ಇದೆ, ಆದರೂ ಇದು ಅಷ್ಟೊಂದೇನು ಗಟ್ಟಿ ಇಲ್ಲ. ಆದರೂ ಅವನು ಏನೋ ಆಗುತ್ತೆ ನೋಡೋಣ ಅಂತ ಹಾಕ್ಬಿಟ್ಟವನೆ ನೋಡಿ. ಇಲ್ಲಿ ಈ ರೀತಿ ಕಾಣಿಸ್ತು. ಬಟ್ ಇದು ಒಂಥರ ಹೋಲ್ಸ್ ಥರ ಕಾಣ್ತಾ ಇದೆ, ಇದು ಎಕ್ಸ್ಟ್ರಾ ಥರ ಕಾಣಿಸ್ತಾ ಇದೆ. ನೋಡೋಣ ಏನಾಗುತ್ತೆ, ನನಗೂ ಗೊತ್ತಿಲ್ಲ. ಮುಂದೆ ಎಲ್ಲಾದರೂ ರೈಡಿಗೆ ಈಗ ಟಾಪ್ ಬಾಕ್ಸ್ ಹಾಕ್ಕೊಂಡು ಓಡಿಸ್ತೀನಲ್ಲ, ನಾಳೆ ಇಲ್ಲಾಂದರೆ ಹಾಕ್ತೀನಿ, ನೋಡೋಣ. ಇದೇ ಗೈಸ್ ನಿನ್ನೆ ಮಾಡಿಸಿರೋದು. ಸೊ ಗಾಡಿ ಸರ್ವಿಸ್ ಕೂಡ ಆಗಿದೆ ನೋಡಿ, ಎಲ್ಲ ಕ್ಲೀನ್ ಯಾವ ರೀತಿ ಕಾಣ್ತಾ ಇದೆ ಈಗ. ಸೊ ಗೈಸ್ ಇವತ್ತಿಗೆ ಇಷ್ಟೇ. ಸೊ ನೋಡಿದ್ರಲ್ಲ ಏನೇನು ಮಾಡಿದ್ದೀನಂತ. ಸೊ ನನ್ನ ಗಾಡಿದು ಫುಲ್ ರಿವ್ಯೂ ಬೇಕಂದ್ರೂ ಹೇಳಿ, ನಂಗೆ ಕಮೆಂಟ್ ಹಾಕಿ. ಸೊ ಮತ್ತೆ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಏನೇ ಇದು ಮುಟ್ದಲ್ಲ ಶಾಕು, ಸೂಪರ್ ಅಮ್ಮ ಬ್ರಹ್ಮನ್ ಬ್ರಷಿಂಗ್ ಸ್ಟ್ರೋಕು.